ನಮಸ್ಕಾರ ವೀಕ್ಷಕರೇ, ನಾವಿವಾಗ ಚೈನಾದಲ್ಲಿದ್ದೀವಿ. ಇಲ್ಲಿಯ ಟೆಕ್ನಾಲಜಿ ಹೇಗಿದೆ, ಅಗ್ರಿಕಲ್ಚರ್ ಅಲ್ಲಿ ಏನ್ ರೆವಲ್ಯೂಷನ್ ಮಾಡ್ತಾ ಇದ್ದಾರೆ, ಏನೇನ್ ಟೆಕ್ನಾಲಜಿನ ನಾವು ಅಗ್ರಿಕಲ್ಚರ್ ತರಬಹುದು ಅಂದ್ರೆ ಇವತ್ತು 21 ಡಿಸೆಂಬರ್, ನಾಳೆಯಿಂದ ಕಂಟಿನ್ಯೂಸ್ ಆಗಿ ಮೀಟಿಂಗ್ಸ್ ಇದೆ. ನಿನ್ನೆ ರಾತ್ರಿ ಬ್ಯಾಂಗ್ಳೂರಿಂದ ಹೈದರಾಬಾದ್ ಬಂದು, ಹೈದರಾಬಾದ್ ಇಂದ ಹಾಂಗ್ಕಾಂಗ್ ಬಂದು, ಹಾಂಗ್ಕಾಂಗ್ ಇಂದ ಈಗ ಶಾಂಘೈಗೆ ಹೋಗ್ತಾ ಇದ್ವಿ. ಸೊ ಫ್ಲೈಟ್ ಅಲ್ಲಿ ಕೂತ್ಕೊಂಡೆ ಈ ವಿಡಿಯೋನ ಮಾಡ್ತಾ ಇರುವಂತದ್ದು. ನಮ್ಮ ಉದ್ದೇಶ ಇಷ್ಟೇನೆ, ನಮ್ಮ ದೇಶದಲ್ಲಿರುವಂತವ್ರು ನಾವು ಯಾರಿಗೂ ಕಮ್ಮಿ ಇಲ್ಲ. ನನಗೇನು ಹಾಂಗ್ಕಾಂಗ್ ಅಲ್ಲಿ ಇಲ್ಲದೆ ಏರ್ಪೋರ್ಟ್ ಅಲ್ಲಿ ಫೀಲ್ಡ್ ಬಗ್ಗೆ ನಾವೇನು ಅವ್ರಿಗಿಂತ ಕಡಿಮೆ ಇದೀವಿ ಅಂತ ನಮಗೆ ಅನ್ನಿಸ್ತಿಲ್ಲ. ನಾವು ತುಂಬಾ ಚೆನ್ನಾಗೇ ಇದ್ದೀವಿ. ಒಂದು SOP ತರಬೇಕಷ್ಟೇ. ಆ SOP ತರೋದಕ್ಕೆ ಏನ್ ಮಾಡ್ಬೋದು ಅದನ್ನೆಲ್ಲ ನಾವೀಗ ಆಲ್ರೆಡಿ ಮಾಡ್ತಾ ಇದೀವಿ. ನೋಡ್ಬೋದು ಏರಿಯಲ್ ವ್ಯೂ ಎಲ್ಲ ವ್ಯವಸಾಯಕ್ಕೆ ಅಂತ ಹೇಗೆ ರೆಡಿ ಮಾಡ್ಕೊಂಡಿದ್ದಾರೆ, ಎಷ್ಟೆಷ್ಟು ಬೇಕೋ ಅಷ್ಟು ಕೆರೆಗಳನ್ನ ಮಾಡ್ಕೊಂಡಿದ್ದಾರೆ, ಕಾಲುವೆ ಮಾಡಿದ್ದಾರೆ. ಭೂಮಿನ ನೋಡ್ಬೋದು ನೀವು, ಗ್ರೀನ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ನಾಳೆ ಬೆಳಗ್ಗೆಯಿಂದ ಮೀಟಿಂಗ್ಸ್ ಇರುವಂಥದ್ದು. ಹಳ್ಳಿ ಎಷ್ಟು ಡೆವಲಪ್ಡ್ ಆಗಿದೆ ನೋಡಿ ನೀವು. ಹೈವೇ ಕನೆಕ್ಟಿವಿಟೀಸ್ ಕೊಡುವಂಥದ್ದಾಗ್ಬೋದು, ನೀರಿನ ಪಾತಿ ಥರ ಹರಿಸುವಂಥದ್ದಾಗ್ಬೋದು, ಪಾಲಿ ಹೌಸಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ವ್ಯವಸಾಯಕ್ಕೆ ಅಂತ ಅಂದ್ಬಿಟ್ಟು. ನಾನು ಚೈನಾ ಹೊಗಳ್ತಾ ಇದ್ದೀನಿ ಅನ್ನೋದೆಲ್ಲ, ಚೈನಾಗಿನ ಅದ್ಭುತವಾಗಿ ನಾವು ಮಾಡಬೇಕು ಅನ್ನೋದಕ್ಕೆ ಒಂದು ಪ್ರಾಕ್ಟಿಕಾಲಿಟಿ ನೋಡ್ತಾ ಇದ್ದೀನಿ. ಓಕೆ, ಲ್ಯಾಂಡಿಂಗ್ ಆಗ್ತಾ ಇದೆ, ಮತ್ತೆ ಅಪ್ಡೇಟ್ ಕೊಡ್ತೀನಿ. ಶಾಂಘೈಯಿಂದ ಇಲ್ಲಿಗೆ 346 ಕಿಲೋಮೀಟರ್ಸ್ ಆಗುತ್ತೆ. ನಾವು ಬರೀ 1 hour 5 minutes ಬಂದಿದ್ದೀವಿ ಇಲ್ಲಿಗೆ. ನಾವು ಬುಲೆಟ್ ಟ್ರೈನಲ್ಲಿ ಬಂದು ತುಂಬ ಸ್ಪೀಡಾಗಿ ಬಂತು. ನಾನೀಗ ನ್ಯಾನ್ಜಿಂಗಲ್ಲಿದ್ದೀವಿ, ಅಪ್ಡೇಟ್ ಕೊಡ್ತಾ ಹೋಗ್ತೀವಿ. ಓಕೆ, ಥ್ಯಾಂಕ್ ಯು.